ಹಾಯ್ ಫ್ರೆಂಡ್ಸ್, ನಾನು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ಇವತ್ತಿನ ಟ್ರೆಂಡ್ಸು ಯಾವ ಥರ ಇದೆ, ಯಾವ ಥರ ನಾವು ಟ್ರೇಡ್ ಮಾಡ್ಬೋದು ಅಂತ ನೋಡಿ. ನಾನು ಬ್ಯಾಂಕ್ ನಿಫ್ಟಿ 1 ಡೇ ಚಾರ್ಟಲ್ಲಿದ್ದೀನಿ. ಬ್ಯಾಂಕ್ ನಿಫ್ಟಿ ಈ ಒಂದು ಟ್ರೆಂಡ್ ಆಗಿದೆ. ಈ ಒಂದು ಲೆವೆಲಲ್ಲಿ 1 2 3 4 5 6 ಡೇಸ್ಗೆ ಎಷ್ಟು 54,500 ಸಮಥಿಂಗಿಂದ 50,000 ಸಮಥಿಂಗ್ ಬಂದು ಅವನು ಲೋ ಮಾಡಿದ್ದಾನೆ. ಆದರೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ದಿನಗಳು ಬ್ಯಾಂಕ್ ನಿಫ್ಟಿ ಈ ಒಂದು ಲೆವೆಲಿಂದ ಅದು ಎಲ್ಲೂ ಹೋಗಿಲ್ಲ, ಸ್ಟ್ರಕ್ ಆಗಿದೆ. ಇವಾಗ ಯಾವ ಥರ ಇದೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಅಂದರೆ ನೋಡಿ, ನೀವೇ ನೋಡ್ತಾ ಇರ್ಬೋದು. ನೋಡಿ, ಈ ಒಂದು ಲೆವೆಲಲ್ಲಿ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ಈ ಒಂದು ಲೆವೆಲಲ್ಲಿ ಅದು ಕ್ಲೋಸ್ ಆಗಿದೆ. ನೀವು ಕ್ಯಾಂಡಲ್ ಸ್ಟಿಕ್ ನೋಡ್ಬೋದು. ನೋಡಿ, ಇದೊಂದು ಗ್ರೀನ್ ಕ್ಯಾಂಡಲ್ ಆಯಿತು, ಮತ್ತೆ ಅದು ಸಪೋರ್ಟನ್ನು ತಗೊಂಡ್ಕೊಂಡು ಮೇಲೋಗಿದೆ. ರೆಸಿಸ್ಟೆನ್ಸನ್ನು ಫೇಸ್ ಮಾಡಿ ಅದು ಕೆಳಗಡೆ ಬಂದು ಎಗೇನ್ ಮೊನ್ನೆ ಡೋಜ್ ಇಂಡಿಸಿಷನ್ ಕ್ಯಾಂಡಲ್ ಮಾಡಿ ಇವಾಗ ಅದು ಒಂದು ದೊಡ್ಡದಾದಂಥ ಒಂದು ರೆಡ್ ಕ್ಯಾಂಡಲಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಇವಾಗ ನೆಕ್ಸ್ಟು ಏನಾಗ್ಬೋದು ನೋಡೋಣ. ಇದೊಂದು ರೆಡ್ ಕ್ಯಾಂಡಲ್ ಆದಮೇಲೆ ಇನ್ನೊಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗುವಂಥ ಸಾಧ್ಯತೆ ಬ್ಯಾಂಕ್ ನಿಫ್ಟಿಲಿ ಇರುತ್ತೆ. ಇಷ್ಟು ದಿನಗಳ ಒಂದು ಟಗ್ ಆಫ್ ವಾರು ಇವತ್ತು ಅದು ಬ್ರೇಕ್ ಮಾಡಬಹುದು. ನೋಡೋಣ. ನಾವು ನೆಕ್ಸ್ಟು 1 ಅವರ್ ನೋಡೋಣ ಯಾವ ಥರ ಕಾಣುತ್ತೆ ಅಂತೇಳಿ. ನೋಡಿ, ಈ ಒಂದು ಟ್ರೆಂಡ್ ಲೈನನ್ನು ಅದು ಮೊದಲನೇದು ಬ್ಯಾಂಕ್ ನಿಫ್ಟಿ ಈ ಒಂದು 50,499 500 ಆಸ್ಪಾಸ್ಗೆ ಒಂದು ಸಪೋರ್ಟನ್ನು ಅದು ಫೇಸ್ ಮಾಡ್ತಾ ಇದೆ. ಇವಾಗ ಈ ಒಂದು ಟ್ರೆಂಡ್ ಲೈನನ್ನು ನಾವು ಫಾರ್ಮ್ ಮಾಡ್ಬೋದಲ್ವಾ? ನೋಡಿ, ಒಂದು ಸರಿ ನಾವು ಈ ಒಂದು ಟ್ರೆಂಡ್ ಲೈನು ಕೂಡ ಫಾರ್ಮ್ ಮಾಡೋಣ. ನೋಡಿ, ಈ ಒಂದು ಟ್ರೆಂಡ್ ಲೈನನ್ನು ಫಾರ್ಮ್ ಮಾಡಿದ್ರೆ ಆಲ್ರೆಡಿ ಅದು ಈ ಟ್ರೆಂಡ್ ಲೈನನ್ನು ಬೀಟ್ ಮಾಡಿ ಟೆಸ್ಟ್ ಮಾಡಿ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತೇಳಿ ನಾವು ನೋಡ್ಬೋದು. ಸೊ ಬ್ಯಾಂಕ್ ನಿಫ್ಟಿ ಈ ಒಂದು ಲೆವೆಲಲ್ಲಿ ಅದು ತುಂಬ ಸ್ಟ್ರಗಲನ್ನು ಮಾಡಿ ಮೇಲೆ ಹೋಗಿದೆ. ನೋಡಿ, ಲೋವರ್ ಲೋ, ಈ ಒಂದು ಲೋವನ್ನು ಮಾಡಿ ಅದು ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಾವು ಕೆಳಗಡೆಗೆ ಪೊಸಿಷನನ್ನು ಮಾಡಬೇಕಿದ್ರೆ ಇದನ್ನು ಬ್ರೇಕ್ ಮಾಡಬೇಕಿತ್ತು. ಆಲ್ರೆಡಿ ಬ್ರೇಕ್ ಆಗಿರೋದ್ರಿಂದ ಇವತ್ತೇನಾದರೂ ಗ್ಯಾಪ್ ಡೌನ್ ಆದರೆ ನಾವು ಯಾವ ಒಂದು ಲೆವೆಲನ್ನು ವಾಚ್ ಮಾಡಬೇಕು? ಫಸ್ಟ್ 50,862. ನೋಡಿ, ಈ ಒಂದು ಡೋಜಿ ಇದೆಯಲ್ಲ, ಈ ಒಂದು ಡೋಜಿಯ ಲೆವೆಲನ್ನು ನಾವು ವಾಚ್ ಮಾಡಬೇಕಾಗುತ್ತೆ. ಎಸ್, ಓಕೆ. ಈ ಒಂದು ಡೋಜಿಯ ಲೆವೆಲನ್ನು ನಾವು ವಾಚ್ ಮಾಡಬೇಕಾಗತ್ತೆ. ಇಲ್ಲಿಂದ ಅದು ಮತ್ತೆ ಏನಾದರೂ ಇಲ್ಲಿ ಸ್ಟ್ರಗಲ್ ಮಾಡಿ ವಾಪಸ್ ಹೋಗುವಂಥ ಸಾಧ್ಯತೆ ಕೂಡ ಬ್ಯಾಂಕ್ ನಿಫ್ಟಿಲಿ ಇರುತ್ತೆ. ಇನ್ ಕೇಸ್ ಈ ಲೆವೆಲನ್ನು ಅದು ಬೀಟ್ ಮಾಡ್ತಂದರೆ ಎಕ್ಸಾಕ್ಟ್ಲಿ ಡೈರೆಕ್ಟಾಗಿ ಅದು 50,400 ನೆಕ್ಸ್ಟು 50,200 ಒಂದು ಲೆವೆಲ್ಗಳನ್ನು ಅದು ಬಂದು ಟಚ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಈ ಲೆವೆಲನ್ನು ಅದು ಬ್ಯಾಂಕ್ ನಿಫ್ಟಿ ಏನಾದರೂ ಬೀಟ್ ಆಯ್ತಂದರೆ ನಂತರ ಅದು ಒಂದು ದೊಡ್ಡದಾದಂಥ ಕ್ರ್ಯಾಶನ್ನು ಬ್ಯಾಂಕ್ ನಿಫ್ಟಿಲಿ ನಾವು ನೋಡ್ಬೋದು. 50,000 ತುಂಬ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಅದನ್ನು ಬೀಟ್ ಆಯ್ತು ಅಂದರೆ ಇವತ್ತು ಕೆಳಗಡೆ ಓಪನ್ ಆಗಿ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆದರೆ ಬ್ಯಾಂಕ್ ನಿಫ್ಟಿಲಿ ಒಂದು ದೊಡ್ಡದಾದಂಥ ಒಂದು ಟ್ರೆಂಡು ಕೆಳಗಡೆ ಸಿಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ನಾವು ಕಡಿಮೆ ಟೈಮ್ ಫ್ರೇಮಲ್ಲಿ ಯಾವ ಥರ ಇದೆ ಅಂತ ಹೇಳಿದ್ರೆ ನೋಡೋಣ. 50 ಮಿನಿಟ್ ಹೋಗೋಣ. ಎಸ್, 50 ಮಿನಿಟಲ್ಲೂ ಕೂಡ ಸೇಮ್ ಅದೇ ಥರ ಬ್ಯಾಂಕ್ ನಿಫ್ಟಿಲಿ ಒಂದು ಟ್ರೆಂಡ್ ಲೈನ್ ನೋಡಿ. ಟ್ರೆಂಡ್ ಲೈನನ್ನು ಅಲ್ಲೇ ಹೋಲ್ಡ್ ಆಗಿದೆ. ನೋಡಿ, ಅಲ್ಲೇ ಹೋಲ್ಡ್ ಆಗಿ ಇಲ್ಲಿ ಸ್ಟ್ರಗಲನ್ನು ಮಾಡಿದೆ. ನೀವು ಕೆಳಗಡೆಗೆ ಏನಾದರೂ ಪೊಸಿಷನ್ನ ತಗೋಬೇಕಿದ್ರೆ ಈ ಒಂದು ಲೆವೆಲನ್ನು ಅಂದರೆ 500 ಲೆವೆಲನ್ನು SL ಇಟ್ಕೊಂಡು ನೀವು ಕೆಳಗಡೆಗೆ ಟ್ರೇಡನ್ನು ಮಾಡ್ಬೋದು. ಅಥವಾ ಮೇಲ್ಗಡೆ ಇಲ್ಲಿಂದ ಹೋಗ್ಲಿಕ್ಕೆ ಸ್ಟಾರ್ಟ್ ಆದರೆ ನೋಡಿ, ಈ ಒಂದು ಲೆವೆಲನ್ನು SL ಇಟ್ಕೊಂಡು ಅದು ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗೋದು. ಫಸ್ಟು ಲೆವೆಲ್ಲು ಈ ಲೆವೆಲ್ಲು 400 ಅದು ಟಚ್ ಮಾಡಿ ಮತ್ತೆ ಅದು ಕೆಳಗಡೆ ಬೀಳುವಂಥ ಸಾಧ್ಯತೆ ಇರುತ್ತೆ.
ಅಂದರೆ ಇದು ಕೆಳಗಡೆ ಓಪನ್ ಆಗ್ತಾ ಇದೆ, ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ. ಇದು ರಿವರ್ಸ್ ಆದರೆ 51,400 ರಿವರ್ಸ್ ಆಗಿ ಮತ್ತೆ ಅದು ದೊಡ್ಡ ಒಂದು ಟ್ರೆಂಡನ್ನು ಪಾಸ್ ಮಾಡಿ ಕೆಳಗಡೆಗೆ ಬರ್ಬೋದು. ಸೊ ಬ್ಯಾಂಕ್ ನಿಫ್ಟಿ ಈ ಥರ ಒಂದು ಟ್ರೇಡಿಂಗ್ ಸೆಟಪ್ ಇದೆ ಇವತ್ತು. ಸೊ ನೀವೇನು ಮಾಡಿ ಅಂದರೆ ಗ್ಯಾಪ್ ಡೌನ್ ಆದಾಗ ಲೆವೆಲ್ಗಳನ್ನು ನೋಡ್ಕೊಳ್ಳಿ, ಯಾವ ಲೆವೆಲಲ್ಲಿ ಅದು ಬಂದು ಟ್ರೇಡ್ ಆಗ್ತಾ ಇದೆ ಅಂತೇಳಿ. ಇನ್ ಕೇಸ್ 51,000 ಕೆಳಗಡೆಗೆ ಏನಾದರೂ ಅದು ಗ್ಯಾಪ್ ಡೌನ್ ಆದರೆ ಮತ್ತೆ ಅದು ರಿವರ್ಸ್ ಟಚ್ ಮಾಡಿ ಕೆಳಗಡೆ ಬರ್ಬೋದು, ಅಥವಾ ಕಂಟಿನ್ಯೂಯಸ್ ಅಂದರೆ 50 ಮಿನಿಟಲ್ಲಿ ಒಂದು ಕ್ಯಾಂಡಲನ್ನು ಅದು ರೆಡ್ಡಲ್ಲಿ ಕ್ರಾಸ್ ಮಾಡಿದ್ರೆ, ಒಂದು ಕ್ಯಾಂಡಲ್ ರೆಡ್ಡಲ್ಲಿ ಕ್ರಾಸ್ ಆದರೆ ನೀವು ಆ ಕ್ಯಾಂಡಲ್ ಬ್ರೇಕ್ ಆಯಿತು ಅಂದಾಗ ನೀವು ಕೆಳಗಡೆಗೆ ಟ್ರೇಡನ್ನು ತೆಗೆದುಕೊಂಡು ಲೆವೆಲನ್ನು ನೀವು ಮಾರ್ಕ್ ಮಾಡ್ಕೊಂಡು ಟ್ರೇಡನ್ನು ಮಾಡ್ಬೋದು. 50 ಮಿನಿಟ್ ಕ್ಯಾಂಡಲ್ ಓಪನ್ ಆಗಲಿ, 50 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಆಗಲಿ, ಅದು ಸಂಪೂರ್ಣವಾಗಿ ರೆಡ್ಡಲ್ಲಿ ಕ್ಲೋಸ್ ಆಯ್ತು ಅಂದರೆ ನೀವು ಕೆಳಗಡೆಗೆ ಬನ್ನಿ, ಅಥವಾ ಗ್ರೀನಲ್ಲಿ ಕ್ಲೋಸ್ ಆಯ್ತು ಅಂದರೆ ವೆಯ್ಟ್ ಮಾಡಿ ಲೆವೆಲ್ ಟು ಲೆವೆಲ್ ಯಾವ ಥರ ಅದು ವರ್ಕ್ ಆಗುತ್ತೆ ಅಂತೇಳಿ ನೋಡಿ ನಾವು ಟ್ರೇಡನ್ನು ಮಾಡೋಣ. 50 ಮಿನಿಟ್ ಕ್ಯಾಂಡಲು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಇವತ್ತು. ಅಬ್ಸರ್ವೇಷನ್ ಮಾಡಿ 50 ಮಿನಿಟ್ ಕ್ಯಾಂಡಲಲ್ಲಿ ಅದು ಕೆಳಗಡೆಗೆ ಬಂದರೆ ಅದು ಡೆಫಿನೆಟ್ಲಿ ಒಂದು ಡೌನ್ ಟ್ರೆಂಡು ಕಂಟಿನ್ಯೂ ಆಗುವಂಥ ಸಾಧ್ಯತೆ ಬ್ಯಾಂಕ್ ನಿಫ್ಟಿಲಿ ಇರುತ್ತೆ. ಇವತ್ತು ಮೇಕ್ ಆರ್ ಬ್ರೇಕ್ ಲೆವೆಲ್ ಇದೆ ಬ್ಯಾಂಕ್ ನಿಫ್ಟಿಲಿ. ನೋಡೋಣ, ಎಕ್ಸ್ಪೈರಿ ಇರೋದ್ರಿಂದ ಇವತ್ತು ಯಾವ ಥರ ಒಂದು ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡಿ ವರ್ಕ್ ಆಗುತ್ತೆ ಅಂತೇಳಿ ನಾವು ನೋಡೋಣ. ಓಕೆ, ಥ್ಯಾಂಕ್ ಯು.